ತುಂಗಾ ಜಲಾನಯ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇರೋದ್ರಿಂದ ಹೊನ್ನಾಳಿ ಮತ್ತು ಹರಿಹರ ಮಾರ್ಗವಾಗಿ ಹರಿಯುವಂತಹ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು. ತುಂಗಾದಿಂದ 37,000 ಕ್ಯೂಸೆಕ್ ನೀರನ್ನ ಹೊರ ಹರಿವು ಬಿಡ್ತಾ ಇರೋದ್ರಿಂದ ನ್ಯಾಮತಿ, ಹೊನ್ನಾಳಿ ಮತ್ತು ಹರಿಹರ ಮಾರ್ಗವಾಗಿ ಹರಿಯುವಂತ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದೆ. ತುಂಗಭದ್ರಾ ಮೊದಲು ಸಂಪೂರ್ಣವಾಗಿ ಖಾಲಿಯಾಗಿತ್ತು, ಬರದಾಗಿತ್ತು. ಈಗ ಏನು ತುಂಗಾ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಿರೋದ್ರಿಂದ ಈಗ ಮೈದುಂಬಿ ಹರಿತಾ ಇದೆ. ಇದು ಈ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2 ಏತ ನೀರಾವರಿ ಯೋಜನೆಗಳು ಇಲ್ಲಿ ನೀರನ್ನ ಮತ್ತೆ ಕುಡಿಯೋ ನೀರಿಗೆ ಆಗಿರ್ಬೋದು ಅಥವಾ ಕೆರೆಗಳಿಗೆ ನೀರನ್ನ ಪಂಪ್ ಮಾಡಿ ಕೃಷಿಗೆ ನೀರನ್ನ ಒದಗಿಸುವುದು ಆಗ್ಬೋದು. ಈ ರೀತಿಯಾದಂತ ಅನುಕೂಲ ಇಲ್ಲಿನ ತುಂಗಭದ್ರಾ ನದಿ ಹರಿಯೋದ್ರಿಂದ ಅನುಕೂಲ ಆಗುತ್ತೆ. ಈಗ ನಾವು ಸದ್ಯ ಹರಿಹರ ಏನು ರಾಷ್ಟ್ರೀಯ ಹೆದ್ದಾರಿ ಅಲ್ಲಿದ್ದೀವಿ. ಈ ರೀತಿಯಾಗಿ ಮೈದುಂಬಿ ಹರಿತಾ ಇದೆ. ಅಕ್ಕಪಕ್ಕದ ಜಮೀನುಗಳು ಕೂಡ ನೀರು ನುಗ್ಗಿದೆ. ಇನ್ನು ಶಿವಮೊಗ್ಗ ಭಾಗದಲ್ಲಿ ಭದ್ರಾ ನದಿಯಿಂದ ಅಂದ್ರೆ ಭದ್ರಾ ಅಣೆಕಟ್ಟಿನಿಂದ ಇನ್ನೂ ತುಂಬುವ ಹಂತದಲ್ಲಿದೆ. ಸುಮಾರು 186 ಗರಿಷ್ಠ ಮಟ್ಟ ಅದ್ರದ್ದು ಸಂಗ್ರಹ ಸಾಮರ್ಥ್ಯ ಈಗಾಗಲೇ 165 ಅಡಿ ತುಂಬಿದೆ. ಇನ್ನೊಂದು 21 ಅಡಿ ತುಂಬೋದು ಬಾಕಿ ಇದೆ. ಆದಷ್ಟು ನೀರು ತುಂಬಿತು ಅಂತಂದ್ರೆ ಅಲ್ಲಿಂದ ಕೂಡ ಹೆಚ್ಚಿನ ನೀರನ್ನ ಹರಿಸ್ತಾರೆ. ಆ ಒಂದು ಸಮಯದಲ್ಲಿ ಅಕ್ಕಪಕ್ಕದ ಜಮೀನಿಗೆ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಸ್ವಲ್ಪ ಹಾನಿ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಎಲ್ಲಿಯೂ ಕೂಡ ಏನು ಬಾಲರಾಜ್ ಘಾಟ್, ಹೊನ್ನಾಳಿ ಭಾಗದಲ್ಲಿ ಒಂದು ಬಾಲರಾಜ್ ಘಾಟ್ ಇತ್ತು, ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇತ್ತು. ಈಗ ಸದ್ಯಕ್ಕೆ ಅಲ್ಲಿಯೂ ಒಂದು ತಡೆಗೋಡೆಯನ್ನ ನಿರ್ಮಾಣ ಮಾಡಿ ಈಗ ಯಾವುದೇ ರೀತಿಯಾದಂತ ಹಾನಿ ಆಗದ ರೀತಿ ಜಿಲ್ಲಾಡಳಿತ ಒಂದು ಕ್ರಮವನ್ನ ವಹಿಸೋದ್ರಿಂದ ದಾವಣಗೆರೆಯಲ್ಲಿ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ನಿರೀಕ್ಷೆ ಮಟ್ಟದಲ್ಲಿ ಮಳೆ ಆಗಿರುವುದಿಲ್ಲ. ಹೀಗಾಗಿ ಈಗ ಆಗಿರುವಂತ ಏನು ಶಿವಮೊಗ್ಗ ಭಾಗದಲ್ಲಿ ಆಗಿರುವಂತ ಮಳೆಯಿಂದ ಈ ತುಂಗಭದ್ರಾ ಮೈದುಂಬಿ ಹರಿತಾ ಇರೋದ್ರಿಂದ ಇಲ್ಲಿನ ಭಾಗದ ರೈತರಿಗೆ ಸ್ವಲ್ಪ ಅನುಕೂಲ ಅಂತ ಹೇಳ್ಬೋದು. ಯಾಕಂದ್ರೆ ತುಂಗಭದ್ರಾ ನದಿ ಅಕ್ಕಪಕ್ಕದ ಜಮೀನುಗಳಿಗೆ ಮತ್ತು ಅಲ್ಲಿಂದ ನೀರನ್ನ ಪಂಪ್ ಮಾಡುವ ಕೆರೆಗಳಿಗೆ ಕೂಡ ಇದು ನೀರು ಅನುಕೂಲ ಆಗುತ್ತೆ. ಹೀಗಾಗಿ ರೈತರಿಗೆ ಒಂದು ವ್ಯಾಪಕವಾಗಿ ಮಳೆ ಆಗದೆ ಇರೋದ್ರಿಂದ ಕೂಡ ತುಂಗಭದ್ರಾದಲ್ಲಿ ನೀರು ಹರಿತಾ ಇರೋದ್ರಿಂದ ಅವರಿಗೆ ಒಂಚೂರು ನೆಮ್ಮದಿ ಇದೆ. ಒಂದು ವೇಳೆ ಭದ್ರಾದಿಂದ ಕೂಡ ಹೆಚ್ಚಿನ ಅಂದ್ರೆ 186 ಗರಿಷ್ಠ ಮಟ್ಟ ಏನಿದೆ ಅದು ಒಂದು ವೇಳೆ ತುಂಬಿದ್ರೆ 1 ಲಕ್ಷ ಹೆಕ್ಟೇರ್ ಪ್ರದೇಶ ಭತ್ತ ನಾಟಿಗೆ ಆಗ್ಲೇ ರೆಡಿ ಆಗಿದೆ. ಭದ್ರಾ ಒಂದು ವೇಳೆ ತುಂಬಿ ನೀರನ್ನ ಹೊರ ಹರಿವು ಬಿಟ್ಟಿದ್ದಾದಲ್ಲಿ ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲರ ಆಶೆ ಒಂದೇ, ಭದ್ರಾ ಅಣೆಕಟ್ಟು ತುಂಬಬೇಕು, ಇಲ್ಲಿನ ಭಾಗದ ರೈತರಿಗೂ ಕೂಡ ಅದು ನೀರು ಒದಗಿಸಬೇಕು ಅನ್ನೋದು ಒಂದು ಇಲ್ಲಿನ ಜನರ ಆಶೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್, ವಿಜಿ ನ್ಯೂಸ್ ಫಸ್ಟ್, ದಾವಣಗೆರೆ.